ಪ್ರಾಣಾಯಾಮದಿಂದ ಆಗುವ ಬೆನಿಫಿಟ್ಸು ಸಿಂಪಲ್ ಆಗಿ ಹೇಳಿದ್ರೆ ದೇಹ ಆರೋಗ್ಯ ಕಾಪಾಡುತ್ತೆ, ದೇಹದ ಗಲೀಜು ಪರಿಪೂರ್ಣವಾಗಿ ಭಸ್ಮವಾಗುತ್ತೆ, ಮತ್ತು ನಿಮ್ಮ ಸೆಲ್ಲುಗಳು ಅದರ ಆಯುಷು ಹೆಚ್ಚುತ್ತೆ, ಬೇಗ ಸಾವು ಬರೋದಿಲ್ಲ, ಸಾವು ಬಂದರೂ ತೊಂದರೆ ಕೊಟ್ಟು ಸಾವು ಬರೋದಿಲ್ಲ. ಆಧ್ಯಾತ್ಮದಲ್ಲಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಇವುಗಳು ಬ್ಯಾಲೆನ್ಸ್ ಆಗುತ್ತೆ, ನಕಾರಾತ್ಮಕ ವಿಚಾರಗಳು ಪರಿಪೂರ್ಣವಾಗಿ ನಿಂತೋಗುತ್ತೆ. ನಾನು ನಿಮಗೆ ಯಾವಾಗಲೇ ಹೇಳಿದೆ, ಕ್ಯಾರೆಕ್ಟ್ರೇ ಬದಲಾವಣೆ ಆಗುತ್ತೆ. ಯಾವಾಗ ರಕ್ತ ಪರಿಶುದ್ಧತೆ ಬಂದ್ಬಿಡುತ್ತೆ, ಪರಿಶುದ್ಧವಾದ ರಕ್ತ ಯಾವಾಗ ನಿಮ್ಮ ಮೆದುಳಿಗೆ ಹೋಗುತ್ತೆ, ಮೆದುಳಲ್ಲಿ ಕೆಲಸ ಮಾಡುವ ಮನಸ್ಸು ಪವಿತ್ರವಾಗುತ್ತೆ, ದುರಭ್ಯಾಸಗಳೆಲ್ಲ ಹೊರಟೋಗುತ್ತೆ. ಅಡಿಕ್ಷನ್ ಅಂತೀವಿ, ತಂಬಾಕು ಹಾಕೋ ಅಡಿಕ್ಷನಿಂದ ಹಿಡಿದು ಯಾವ ಅಡಿಕ್ಷನ್ ಬೇಕಾದ್ರೆ ಇಟ್ಕೊಳ್ಳಿ, ಎಲ್ಲ ಅಡಿಕ್ಷನ್ನು ತಾನಾಗೆ ನಮ್ಮನ್ನು ಬಿಟ್ಬಿಟ್ಟು ಹೋಗುತ್ತೆ. ಈ ಎಣ್ಣೆ ಹೊಡೆಯೋ ರಿಹ್ಯಾಬಿಲಿಟೇಷನ್ ಸೆಂಟರ್ ಇಲ್ಲಿ ಒಂದಿದೆ, ಕರಿತಿರ್ತಾರೆ ನನ್ನ ಆವಾಗ ಅವ್ರಿಗೆ ಸಣ್ಣ ಪುಟ್ಟ ವಿಚಾರಗಳೆಲ್ಲ ಅವ್ರು ಹೇಳ್ಕೊಡ್ತೀನಿ ನಾನು. ಇಲ್ಲಿ ಎಣ್ಣೆ ಹೊಡೆಯೋದನ್ನು ಹೇಗೆ ಬಿಡಿಸೋದು, ದೊಡ್ಡ ಒಂದು ಜಾಗ ಇದೆ ಇಲ್ಲಿ ನಮ್ಮ ಜಾಗ ಪಕ್ಕದಲ್ಲಿ, ಕರಿತಿರ್ತಾರೆ ಅವ್ರು ನಮ್ಮನ್ನು. ಅವರಿಗೆ ಈ ಪ್ರಾಣಾಯಾಮಗಳೆಲ್ಲ ಹೇಳ್ಕೊಡ್ತೀನಿ. ಧ್ಯಾನ ಮಾಡು ಅಂದರೆ ಎಣ್ಣೆ ಹೊಡೆಯೋನಿಗೆ ಧ್ಯಾನ ಮಾಡೋಕ್ಕಾಗಲ್ಲ, ಅವರಿಗೆ ಹೇಳ್ಕೊಡೋ ಧ್ಯಾನಗಳೇ ಇದೆ, ಹೇಗೆ ಮಾಡಬೇಕು ಅಂತ ಅದನ್ನು ಹೇಳ್ಕೊಡ್ತೀನಿ. ತುಂಬ ಒತ್ತಡ ಇರುತ್ತೆ ಎಣ್ಣೆ ಹೊಡೆಯೋರಿಗೆ, ಎಣ್ಣೆ ಬಿಡಬೇಕು ಅಂದ್ರೆ ಒತ್ತಡ ಬಂದ್ಬಿಡುತ್ತೆ. ಸೊ ಈ ಪ್ರಾಣಾಯಾಮದಿಂದ ಈ ಥರ ದುರಭ್ಯಾಸಗಳು ಏನಿದೆ ಅಲ್ಲಿಂದ ಹೊರಗೆ ಬರೋದಕ್ಕೆ ಸಹಜ, ತುಂಬ ಸಹಜ ರೀತಿಯಲ್ಲಿ ಹೊರಗಡೆ ಬರ್ಬೋದು. ಅದು ಏನು ಬೇಕಾಗಿರಲಿ. ಇಂಥ ಜೀವನದಲ್ಲಿ ಇರ್ತಾರಲ್ಲ ಗುರುಗಳೇ, ಅವರು ಕೂಡ ಎಣ್ಣೆಗೆ ಕೆಲವೊಂದಿಷ್ಟು ಜನ ಅಡಿಕ್ಟ್ ಆಗಿರ್ತಾರೆ. ಅವ್ರಿಗೆ ಬೇರೆ ರೀತಿ ಇದು ರಾಜಯೋಗ ಸರಿ ಹೋಗುತ್ತಾ, ಅಥವಾ ಬೇರೆ ರೀತಿ ಕೋರ್ಸ್ ಗಳನ್ನ ತಗೋಬೇಕಾ, ಅಥವಾ ಬೇರೆ ಧ್ಯಾನಗಳನ್ನ ಮಾಡ್ಬೇಕಾ ಗುರುಗಳೇ? ಯಾರಿಗೆ ಆಗಿತ್ತ ಏನಾಗಿದೆ? ಸಂಸಾರದಲ್ಲಿ ಇರೋರು ಕೂಡ ಇವಾಗ ಅಡಿಕ್ಟ್ ಆಗಿರ್ತಾರೆ ಅಲ್ವಾ, ಅವರಿಗೆ ಬೇರೆ ರೀತಿ ಕೋರ್ಸ್ ಗಳು ಇರ್ತಾವ, ಅಥವಾ ರಾಜಯೋಗದಿಂದನೇ ಅದಕ್ಕೆ ಪರಿಹಾರ ಸಿಗುತ್ತಾ ಅನ್ನೋದು ನನ್ನ ಪ್ರಶ್ನೆ. ಇದಕ್ಕೆ ನಾನು ಒಂದು ಕೋರ್ಸ್ ಡಿಸೈನ್ ಮಾಡಿದ್ದೀನಿ, ಆರೋಗ್ಯ ಆನಂದ. ಆರೋಗ್ಯ ಆನಂದ ಇದು ಬರೀ ಆಧ್ಯಾತ್ಮವೇ ಇದು ಬಿಟ್ರೆ ಸರಿ ಹೋಗಲ್ಲ. ಈ ಕೋರ್ಸಲ್ಲಿ ಎಲ್ಲನೂ ಇರುತ್ತೆ, ಇದರಲ್ಲಿ A to Z. ಒಂದೊಂದು ದಿನ ಒಂದೊಂದು ಥರ ಇರುತ್ತೆ, ಹೊಸ 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 ವಿಚಾರಗಳು. ಡೈಲಿ 2 to 3 hours ಇರುತ್ತೆ ಕ್ಲಾಸು. ಮಿನಿಮಮ್ 1 ವಾರ, ಮ್ಯಾಕ್ಸಿಮಮ್ 10 ದಿವಸ. ಅದರಲ್ಲಿ 2 ದಿವಸ ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಮೊದಲೆಲ್ಲ ಹೆಚ್ಚೆಚ್ಚು ಮಾಡ್ತಾ ಇದ್ದೆ, ಈಗ ನನಗೆ ಕಾಲಾವಕಾಶವು ಕಮ್ಮಿ. ಆನ್ಲೈನ್ ಪಾಠ ಮಾಡೋದ್ರಿಂದ ನನ್ನಿಂದ 1 ವಾರ ಒಬ್ಬರು ಹತ್ತಿರ ಹೋಗಿ ಲಾಕ್ ಆಗೋಕ್ಕೆ ಆಗೋದಿಲ್ಲ. ಒಂದು ಗುಂಪು 10 ದಿನ ಅಂದರೆ 3 hours ಅಲೋಕೇಟ್ ಮಾಡಬೇಕು ಡೈಲಿ ಅವರಿಗೆ. ಸೊ ಅದು ಸಂಸಾರಸ್ಥರಿಗೆ ತುಂಬ ಒಳ್ಳೆಯ ಸಬ್ಜೆಕ್ಟು.